ನಾನು ನಾಗರಾಜ್ ಸಿದ್ದಾರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಮಂಗಳೂರಿನ ಒಂದು ದಕ್ಷಿಣ ಕನ್ನಡ ಹಾಗೂ ಉಡುಪಿಯ ಭಾಗದ ಒಂದು ಜಿಲ್ಲೆಯ ಮಹಾನ್ ಜನತೆ, ಹಿಂದೂ ಮಹಾಜನತೆಗಳಿಗೆ ಏನು ಹೇಳ್ಕೊಳ್ತಾ ಇದ್ದೀನಿ ಕೇಳಿದ್ರೆ, ಈಗಾಗಲೇ ನೀವು ಅಲ್ಲಿ ಶಕ್ತಿಪೀಠಗಳು ಎಲ್ಲ ಇರೋದೇ ದಕ್ಷಿಣ ಕನ್ನಡ, ಉಡುಪಿ ಆ ಕಡೆಗೆ. ಅಲ್ಲಿಂದನೇ ಕೋಮವಾದಿಗಳು ಬಂಡವಾಳವನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಈ ಕೋಮವಾದಕ್ಕೆ ಯಾವುದೇ ರೀತಿಯಾದಂಥ ತಲೆಯನ್ನು ಕೊಡಬೇಡಿ. ಯಾಕಂದರೆ ನಾನು ಚಿಕ್ಕವರಿದ್ದಾಗಿಂದ ಮಂಗಳೂರಾಗಿರ್ಬೋದು, ಉಡುಪಿ ಆಗಿರ್ಬೋದು, ಅಲ್ಲಿ ತಿಂಡಿ ತಿನಿಸುಗಳಿಗೆ ಪ್ರಸಿದ್ಧವಾದ ಊರದು, ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ, ಕಲೆ ಸಂಸ್ಕೃತಿಗಳಿಗೆ ಹಾಗೂ ಸಿನಿಮಾ ಕ್ಷೇತ್ರಕ್ಕೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿರುವಂಥ ಊರು. ಆದರೆ ಅದೇ ಸಮಯದಲ್ಲಿ ಹಿಂದುತ್ವನೂ ಭದ್ರವಾಗಿರೋದು ಅಲ್ಲೇ. ಅದಕ್ಕಾಗಿ ಅಲ್ಲಿಂದನೇ ಕೋಮವಾದಿಗಳು ಪ್ಲಾಟ್ಫಾರ್ಮನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಅಲ್ಲಕ್ಕೆ ಯಾವುದೇ ರೀತಿಯಾದಂತಹ ಒಂದು ಏನೋ ಅವರಿಗೆ ಒಂದು ಆ ಭಾಷಣಕ್ಕೆ ಯಾವುದಕ್ಕೆ ಮರುಳು ಆಗಬೇಡಿ. ಯಾಕಂತ ಕೇಳಿದ್ರೆ, ನೀವು ನಿಮ್ಮ ಆಚಾರ ವಿಚಾರಗಳಿಗೆ, ತಿಂಡಿ ತಿನಿಸುಗಳಿಗೆ, ಸಂಸ್ಕೃತಿಗೆ ಹೆಸರಾಗಬೇಕು ಹೊರತಾಗಿ ಕೋಮವಾದಕ್ಕೆ ಅಲ್ಲ. ಅದಕ್ಕೋಸ್ಕರ ಕೋಮವಾದವನ್ನು ದೂರ ಇಟ್ಟು ನಮ್ಮ ದೇಶದ ಒಂದು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ನೀವು ಯುವಕರು ಮುಂದಿನಿಂದಲೇ ದೇಶದ ಆಸ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರು ಯುವಕರು ನಮ್ಮ ದೇಶವನ್ನು ಕಟ್ಟುವುದರಲ್ಲಿ, ಈಗಾಗಲೇ ನೋಡಿ ಮಂಗಳೂರಲ್ಲಿ ನಾನು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನೋಡ್ತೀನಿ, ಅವರು ಎಜುಕೇಷನ್ ಸೆಕ್ಟರ್ನಲ್ಲಾಗಿರ್ಬೋದು, ಹಾಸ್ಪಿಟಲ್ನಲ್ಲಾಗಿರ್ಬೋದು, ಮತ್ತು ಕಲೆ ಸಂಸ್ಕೃತಿಯಲ್ಲಾಗಿರ್ಬೋದು, ಮತ್ತು ಸಿನಿಮಾ ಕ್ಷೇತ್ರದಲ್ಲಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ನ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದೆ. ಇದು ಮಾತ್ರ ಯಾಕೆ ಹಿಂದೆ ಇದ್ದಾರೆ ಅನ್ನುವಂಥದ್ದೇ ನಮಗೆ ಯಕ್ಷ ಪ್ರಶ್ನೆ ಯಾಕೆ ಕಾಡ್ತಾ ಇದೆ. ಅದಕ್ಕಾಗಿ ಕೋಮವಾದಕ್ಕೆ ಯಾವುದೇ ರೀತಿಯಾದಂಥ ಬಲಿ ಆಗಬೇಡಿ. ಯಾಕಂದರೆ ಇವರಂತ ನೂರಾರು ಜನ ಬರ್ತಾನೆ ಇರ್ತಾರೆ, ನಾವು ಅದ್ರ ವಿರುದ್ಧ ಸಮರವನ್ನು ಸಾರ್ತಾನೆ ಇರ್ತೀವಿ. ಯಾಕಂತ ಕೇಳಿದರೆ, ಅವರು ಗ್ರಂಥಗಳ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದಿಲ್ಲ. ಯಾಕಂದರೆ ಗ್ರಂಥವನ್ನು ತಿರುಚುವಂಥ ಕೆಲಸವನ್ನು ಮಾಡ್ತಾರೆ. ತಿರುಚುವರಿಗೆ ನಾವು ಯಾವತ್ತಿದ್ರೂ ನಮ್ಮ ಮಹಾನ್ ಗ್ರಂಥಗಳ ಬಗ್ಗೆ ನಾವು ವಿಸ್ತಾರವಾಗಿ ತಿಳಿಸ್ತಾನೆ ಇರ್ತೀವಿ. ಅವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅದಕ್ಕಾಗಿ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಮಹಾನ್ ಜನತೆಗಳೇ, ನಿಮ್ಮದು ನಾವಲ್ಲಿ ಭಾಳ ವರ್ಷದಿಂದ ನಾವು ಸುರತ್ಕಲ್ಲಲ್ಲಿ ಆಗಿರ್ಬೋದು, ಉಡುಪಿ ಎಲ್ಲ ಊರಿನಲ್ಲಿ ನೋಡಿದ್ದೀನಿ. ಅಲ್ಲಿ ಬಾಯ್ಲ್ಡ್ ರೈಸ್ ಆಗಿರ್ಬೋದು, ಗಂಜಿ ಊಟ, ಅಲ್ಲಿ ತಿಂಡಿ ತಿನಿಸುಗಳಿಗೆ ಮತ್ತು ಹಲವಾರು ಭಾಷೆಗಳು ನಡೆಯುವಂಥದ್ದು ಊರಂದರೆ ಎಲ್ಲ ಊರು ಸುತ್ತಾಡಿದ್ದೀನಿ ನಾನು ಇಡೀ ದೇಶ ವ್ಯಾಪ್ತಿಯಲ್ಲಿ. ಆದರೆ 5-6 ಭಾಷೆಗಳು ರನ್ನಿಂಗ್ನಲ್ಲಿ ಚಾಲ್ತಿಯಲ್ಲಿ ಇರುವಂಥದ್ದು, 4-5 ಭಾಷೆಗಳು ಅಲ್ಲಿ ಭಾಷಾ ವಿಷಯಕ್ಕೆ ಬಂದಾಗ. ಅದಕ್ಕಾಗಿ ಮತ್ತು ಧರ್ಮದ ಶಕ್ತಿಪೀಠಗಳು ನಮ್ಮ ಹಿಂದೂ ಧರ್ಮದ ಇರೋದೇ ಕೂಡ ಅಲ್ಲೇ. ಅದಕ್ಕಾಗಿ ಅಲ್ಲಿಂದನೇ ಕೋಮವಾದಿಗಳು ಒಂದು ಪ್ಲಾಟ್ಫಾರ್ಮನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ದಕ್ಷಿಣ ಕನ್ನಡ ಹಾಗೂ ಮತ್ತು ಉಡುಪಿಯ ಮಹಾನ್ ಜನತೆಗಳೇ, ಕೋಮುವಾದಕ್ಕೆ ಯಾವುದೇ ರೀತಿಯಾದಂಥ ಬಲಿ ಆಗಬೇಡಿ. ಯಾಕಂದರೆ ನಾನು ಶಾಶ್ವತನಲ್ಲ, ನೀವು ಶಾಶ್ವತರಲ್ಲ. ಅದು ನಾವೊಂದು 2 ಮಹಾನ್ ಗ್ರಂಥಗಳೇನಿದೆ, ರಾಮಾಯಣ ಹಾಗೂ ಮಹಾಭಾರತ, ಅದು ಶಾಶ್ವತ. ಅದನ್ನು ಈ ಕೋಮುವಾದಿಗಳು ವಿಸ್ತಾರವಾಗಿ ಹೇಳೋದಿಲ್ಲ, ಅಲ್ಲಿ ತಿರ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನೀವು ಆಸ್ವಾದವನ್ನು ಕೊಡಬೇಡಿ. ಅದಕ್ಕಾಗಿ ನಿಮ್ಮ ಮುಂದಿನ ಭವಿಷ್ಯ ಮತ್ತು ನಮ್ಮ ದೇಶದ ಭವಿಷ್ಯ ಯೂತ್ ಆಗಿರೋದ್ರಿಂದ, ಯುವಕರೇ ಮುಖ್ಯವಾಗಿರೋದ್ರಿಂದ, ಅದಕ್ಕಾಗಿ ನಾವು ಯುವಕರಿಗೆ ಬೇಡಿಕೊಳ್ತಾ ಇದ್ದೀನಿ. ಯಾಕಂತ ಕೇಳಿದರೆ, ಯಾವುದು ಮತ್ತು ನಮ್ಮದು ವಯಸ್ಸು ಮತ್ತು ಏನಂದರೆ ನಮ್ಮದು ಈ ಮನುಷ್ಯ ಜನ್ಮ ಮತ್ತು ಬರ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಆದಷ್ಟು ಒಂದು ಸೆಕ್ಯುಲರಿಸಮ್ ಆಗಿ 4 ಜನರಿಗೆ ಹೆಲ್ಪ್ ಮಾಡಿ ಮತ್ತು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಒಳ್ಳೆ ಫಲವನ್ನೇ ಕೊಡ್ತಾನೆ ದೇವರು. ಅದಕ್ಕಾಗಿ ನಾನು ಮಂಗಳೂರಿನ ಮಹಾನ್ ಜನತೆಗಳಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.